ನಾವು ಭೂಮಿಯನ್ನ ಬಿಡಲ್ಲ, ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನಾವು ಇಷ್ಟು ವರ್ಷದಿಂದ ಭೂಮಿನೇ ನಂಬ್ಕೊಂಡು ವ್ಯವಸಾಯ ಮಾಡ್ಕೊಂಡು ನಾವು ಯಾವುದೇ ಕಂಪ್ನಿ ಅದಕ್ಕೆ ಇದಕ್ಕೆ ಆಸೆ ಪಡ್ದಿರ ಮಕ್ಕಳನ್ನು ಕಳಿಸ್ತೀರ, ಮಕ್ಕಳನ್ನು ಸಹ ವ್ಯವಸಾಯಕ್ಕೆ ಬಳಸ್ಕೊಂಡು ನಾವು ಇದುವರೆಗೂ ರಾತ್ರಿ ಧರಣಿಯನ್ನ ಇಷ್ಟು ದಿನಗಳಿಂದ ಮಾಡಿನೂ ನಮ್ಗೆ ಸರ್ಕಾರ ಯಾವುದೇ ರೀತಿಯಾದ ನಮ್ಗೆ ಸೌಜನ್ಯನ ಕೊಡ್ತಾ ಇಲ್ಲ, ನಾವು ಮಾತುಗೂ ನಮ್ ಪ್ರತಿಫಲನೂ ಕೊಡ್ತಾ ಇಲ್ಲ, ಯಾರು ಬರ್ತಾನೂ ಇಲ್ಲ ಅಧಿಕಾರಿಗಳು. ಇವತ್ತು ನಾವು ಇಲ್ಲಿ DC ಆಫೀಸರ್ಗೂ ಬರೋ ತರ ನಮ್ಮನ್ನ ಮಾಡಿದ್ದಾರೆ. ನಾವು ರಾಗಿ, ತೆಂಗು, ಬಾಳೆ, ಮಾವಿಂದಿದೆ, ಮತ್ತೆ ಹೈನುಗಾರಿಕೆ ಇದೆ, ಮತ್ತೆ ಕೋಳಿ ಫಾರಂ ಇದೆ ಸರ್. ಎಲ್ಲಾ ತರದ್ದು ಮಾಡಿ ನಾವು ಜಮೀನ ಇದುವರೆಗೂ ಉಳಿಸ್ಕೊಂಡು ಪಿತ್ರಾರ್ಜಿತವಾಗಿ ಬಂದಿರೋದು, ನಾವು ಸ್ವಂತ ದುಡ್ದಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದ್ರೂ ಸರ್ ನಾವು ಭೂಮಿ ಮಾತ್ರ ಬಿಡಲ್ಲ ಸರ್. ಇಲ್ಲಿರೋ ಮಹಿಳೆಯರೆಲ್ಲ ಬಂದಿದ್ದಾರೆ ನೋಡಿ, ಅನುರಾಧ ಸರ್. ನಾವು ಕೂಡ ರೈತರು, ನಾವ್ ಯಾವ್ದು ಯಾರ ಮೇಲೆ ಸ್ವಾವಲಂಬಿ ಆಗಿಲ್ಲ. ನಮ್ಮ ಮೇಲೆ ನಾವು ಸ್ವಾವಲಂಬಿ ಆಗಿ ನಾವು ದುಡ್ಕೊಂಡು ತಿಂತಾ ಇದ್ದೀವಿ. ಅದನ್ನ ದಯವಿಟ್ಟು ಇಲ್ಲಿ ಕೈ ಬಿಡ್ಬೇಕು. ಆದರೆ ಇದು ಬಿಡದ ಹೋದ್ರೆ ಕೇಳ್ಬೇಡಿ, ನನ್ನ ಮಕ್ಕಳಿಗೆ ಕೆರ ತಗೊಂಡು 7 ಜೊತೆ ಕೆರ ತಗೊಂಡು ಅವ್ರ ಕತ್ತಿಗೆ ಹಾಕಿ ಮೆರವಣಿಗೆ ಮಾಡೋದ್ ತಪ್ಪಲ್ಲ. ಸಿದ್ದರಾಮಣ್ಣವರು DKC ಅವನ ಮೇಲೆ ಇವನ್ ಮೇಲೆ ಅವನು ಯಾಕ್ರಿ ನಮ್ ಜಮೀನ್ ನಾವು ಕೊಡ್ತೀವಿ ಅಂತ ಹೇಳಿದ್ವ. ನಾವ್ ಎಂದಕ್ಕೂ ಜಮೀನ್ ಕೊಟ್ಟೆ ಪ್ರಾಣ ಹೋದಂಗೆ. ನಮ್ ಜಮೀನ್ ಕೊಡ್ದ ಮೇಲೆ ಕೇಳ್ದವ್ನ ಯಾವಂದ್ರಿ ನಮ್ ಜಮೀನ್ ಅವ್ನ್ ಕಸ್ಟಡಿ ತಗೊಳಕ್ಕೆ ಅವ್ನ್ಗೆ ಯಾವ ಅಧಿಕಾರ ಕೊಟ್ಟವನೆ? ಇದೇನಾ ನಾವ್ ಗೆಲ್ಸ್ ಕಳ್ಸಿದ್ದು 500 ರೂಪಾಯಿ ಬಿಕಾರಿಗೆ 2,000 ಕರೆಂಟು ಅದು ಇದು ಆಳುಮೂಳ ಹಾಕಿ ಈ ಭೂಮಿ ತಗೊಂಬಿಟ್ಟು ಎಲ್ಲ ಬರ್ಕೊಂಬಿಟ್ಟು ಹೋಗ್ಬಿಡೋಣ ಅಂತ ತಿಳ್ಕೊಂಬಿಟ್ರ. ಒಂದಕ್ಕೆ 5 ಡಬಲ್ ದುಡ್ಡು ಮಾಡ್ಕೊಳಕ್ ಹೊಲ್ಟವ್ರಲ್ರಿ. ಯಾರ್ರಿ ಅವರು? ಬರ್ಬೇಕಿಲ್ಲ, ಕಳ್ರಾಗಿರತ್ತೆ ತಪ್ಪಿಸ್ಕೊಂಡವ್ರೆ. ನಾವ್ ಬಿಡಲ್ಲ, ನಾವ್ ಪ್ರಾಣ ಬಿಟ್ಟೇವ. ದುಡ್ಡಿಗೆ ನಾನೇ ಕೊಡ್ತೀನಿ ದುಡ್ಡು, ಅವನಿಗೆ ದುಡ್ಡು ನಾನೇ ಕೊಡ್ತೀನ್ರಿ. 4 ಜನ ಮಕ್ಕಳು, 5 ಜನ ಮೊಮ್ಮಕ್ಕಳು, ಅವ್ರನ್ನೆಲ್ಲ ಯಾವ್ದು ಕಳ್ಸನ್ರಿ? ವಿದ್ಯಾಭ್ಯಾಸ ಏನು, ರೊಟ್ಟೇನು, ಬಟ್ಟೇನು? ನಾವ್ ಎಷ್ಟು ಜೀವರಾಶಿಗಳಿಗೆ ಊಟ ಹಾಕ್ತಿವಿ, ಎಷ್ಟು ಜೀವರಾಶಿಗೆ ಊಟ ಹಾಕ್ತಾ ಇದೀವಿ ಸ್ವಾಮಿ. ಅದನ್ನೆಲ್ಲ ಬಿಟ್ಬಿಟ್ಟು ಅವ್ನ ಮನೆ ಹೋಗೋಗ ಇಷ್ಟು ಜನ ತಂದ್ಬಿಟ್ಟು ನಮ್ಮನ್ನ ಪರಪಾರಿ ಮಾಡಕ್ ನಿಲ್ತಾರ ಸ್ವಾಮಿ. ಸರಿಯಾ? ಇದು ಸರಿಯಾ? ಇದು ಕಾನೂನಾ? ಇದು ನಮ್ಮ ಮನಸ್ನಾಗಿಲ್ಲ. ನಾವು ಬೆಂಗಳೂರು ತಾಲೂಕಿನಿಂದ ಇದ್ ಕಡೆ ಕೊಡ್ಬೇಕಾದ್ರೆ ಜಮೀನ್ ಅದ, ಅವ್ರ ಮನೆ ಚೆನ್ನಾಗದ ಅಂತ ಕೊಟ್ಟು ಮಾಡಿರಿ. ಇವತ್ತೇನ್ ನಮ್ಮ ಬಿಡಿ ನಿಲ್ಸವ್ರೆ, ಏನ್ ಮಾಡಿರಿ? ಯಾವ್ದೇ ಕಾರಣದಿಂದ ಜಮೀನ್ ಮಾತ್ರ ಬಿಡಲ್ಲ. ನಮ್ ಜೀವ ಬಿಟ್ಟೆವು, ಜಮೀನ್ ಬಿಡಲ್ಲ. ಅವನಿಗೆ ದುಡ್ಡು ಕೇಳಿರಿ ಭಿಕ್ಷೆ, ಅವ್ನ 1.5 ಕೋಟಿ ಕೊಡ್ತಾನಂತೆ. ಆ 1.5 ಕೋಟಿಗೆ ಇನ್ನೊಂದು 1.5 ಕೋಟಿ ಸೇರ್ಸಿ ಕೊಡ್ತೀವಿ. ಕರೀರಿ ರಂಗಮ್ಮರೇ.